ಶಿಥಿಲಗೊಂಡ ಕಾಂಪೌಂಡ್ ತೆರವಿಗೆ ಈಗ ಸಿದ್ಧತೆಯನ್ನ ಮಾಡಿಕೊಳ್ಳುತ್ತಾ ಇದ್ದಾರೆ. ವೈದ್ಯಕೀಯ ಶಿಕ್ಷಣ ಇಲಾಖೆಯಿಂದ ನೋಟಿಸ್ಗೆ ಸಿದ್ಧತೆಯನ್ನ ಮಾಡಿಕೊಳ್ಳುತ್ತಾ ಇದ್ದಾರೆ. ಬೋರಿಂಗ್ ಆಡಳಿತ ಮಂಡಳಿ ಮತ್ತು ಜಿಬಿಎ ಅಷ್ಟೇ ಅಲ್ಲ, ಆ ಕಾಂಪೌಂಡ್ಗೆ ಹತ್ಕೊಂಡು ಯಾರೆಲ್ಲ ಅಲ್ಲಿ ವ್ಯಾಪಾರವನ್ನ ಮಾಡ್ತಾ ಇದ್ರು, ಅದಕ್ಕೆ ವ್ಯಾಪಾರ ಮಾಡೋದು ತಪ್ಪಲ್ಲ, ಆದರೆ ಅಲ್ಲಿ ಅದಕ್ಕೊಂದಿಷ್ಟು ಕಟ್ಟಿಗೆ ಕಟ್ಬಿಟ್ಟು ಅದಕ್ಕೊಂದಿಷ್ಟು ಶೀಟ್ಗಳನ್ನು ಕಟ್ಕೊಂಡು ಆ ಕಾಂಪೌಂಡ್ ಭಾರನೇ ಇನ್ನೂ ಜಾಸ್ತಿ ಆಗೋ ರೀತಿಯಲ್ಲಿ ಮಾಡಿಕೊಂಡು ಆ ಥರ ಯಾರು ಮಾಡಿದ್ರೆ ಅವ್ರನ್ನೂ ಅಲ್ಲಿ ತಗೊಳ್ಳಿ. ಮೊದಲು ಇಷ್ಟ ಬಂದ ರೀತಿಯಲ್ಲಿ ಅವ್ರದೇ ಜಾಗ ಅನ್ನೋ ರೀತಿಯಲ್ಲಿ ಹಾಕಿ ಕೋಲುಗಳನ್ನೆಲ್ಲ ಹಾಕ್ಬಿಡ್ತಾರೆ ಅಲ್ಲಿಗೆ. ಬೆಂಗಳೂರಿನ ಶಿವಾಜಿನಗರದ ಬೋರಿಂಗ್ ಆಸ್ಪತ್ರೆಯ ಕಾಂಪೌಂಡ್ ಕುಸಿದು 7 ಜನ ದಾರುಣವಾಗಿ ಮೃತಪಟ್ಟಿದ್ದರು. ಆ ಘಟನಾ ಸ್ಥಳದಲ್ಲಿದ್ದೀನಿ. ಈಗಾಗಲೇ CM, DCM ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವರು ಕೂಡ ಭೇಟಿ ಕೊಟ್ಟಿದ್ದಾರೆ. ನಿನ್ನೆನೇ CM, DCM ಭೇಟಿ ಕೊಟ್ಟಿದ್ದರು. ಮೃತರ ಕುಟುಂಬಕ್ಕೆ 5 ಲಕ್ಷ ಪರಿಹಾರ ಕೂಡ ಘೋಷಣೆ ಮಾಡಿದ್ದಾರೆ. ಪರಿಹಾರ ಕೊಟ್ಟರೆ ಸಾತಿರೋರು ವಾಪಸ್ ಎದ್ದು ಬಂದ್ಬಿಡೋ ಅನ್ನೋಂಥ ಪ್ರಶ್ನೆ. ಇಲ್ಲಿ ನೋಡ್ತಿದ್ದೀರಾ, ಅವರು ಜೀವನ ಮಾಡ್ಕೊಳ್ಳೋಕ್ಕೆ ಎಷ್ಟು ಪರಿಪಾಠ ಪಡ್ತಿದ್ರು. 7 ಜನರ ಕಥೆನೂ ಒಂದೊಂದು ಚಿಂತಾಜನಕ ಆಗಿರುವಂಥದ್ದು. ಅಂದರೆ ದಿನಗೂಲಿ ಮಾಡಬೇಕು, ಇಲ್ಲಿ ವ್ಯಾಪಾರ ಮಾಡಬೇಕು, ಬಟ್ಟೆ ಬರೆ ವ್ಯಾನಿಟಿ ಬ್ಯಾಗ್ಗಳಲ್ಲಿ ಬಿದ್ದಿರುವಂಥದ್ದು. ಇಲ್ಲಿ ಅವರು ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡ್ತಿದ್ದು. ಒಂದು 3 ಜನ ವ್ಯಾಪಾರಸ್ಥರಾದರೆ ವಿಸಿಟರ್ಸ್, ಅಂದರೆ ಕೇರಳದಿಂದ ಬಂದು ಇಲ್ಲಿ ಬಂದಾಗ, ಮಳೆ ಬಂದಾಗ ರಕ್ಷಣೆ ಪಡೆಯೋಣಂತ ನಿಂತಿದ್ದವರು. ಇಬ್ಬರು ಅಸ್ಸಾಂ ಮೂಲದ ಒಬ್ಬ ವ್ಯಕ್ತಿ ಕೂಡ ವ್ಯಾಪಾರಸ್ಥ, ಆತನು ಕೂಡ ಮೃತಪಟ್ಟಿರುವಂಥದ್ದು. ಆಮೇಲೆ 6 ವರ್ಷದ ಒಂದು ಕಂದಮ್ಮ ಕೂಡ, KJL ನಿವಾಸಿ ಕಂದಮ್ಮ ಕೂಡ ಮುಸಾವಿರ್ ಅಂತ ಬೇಗಂ, ಆ ಮಗು ಕೂಡ ಮೃತಪಟ್ಟಿರುವಂಥದ್ದು. ಆ 7 ಜನ ಇಲ್ಲಿ ನಿನ್ನೆ ಬಲಿಯಾಗಿರುವಂಥದ್ದು. ಈಗ ಸದ್ಯ ಘಟನಾ ಸ್ಥಳಕ್ಕೆ ಸಚಿವರಾದಿಯಾಗಿ ಭೇಟಿ ಕೊಟ್ಟು ನಾವು ತನಿಖೆ ಮಾಡಿಸ್ತೀವಿ, ಯಾರು ಹೊಣೆ ಅಂತ ಅವ್ರ ವಿರುದ್ಧ ಕ್ರಮ ಕೈಗೊಳ್ತೀವಿ ಅಂತ ಹೇಳ್ತಿದ್ದಾರೆ. ನಿಮಗೆ ಇಲ್ಲಿ ಬೋರಿಂಗ್ ಆಸ್ಪತ್ರೆಯ ಇನ್ನೊಂದು ದೃಶ್ಯಗಳನ್ನ ತೋರಿಸ್ಬಿಡ್ತೀನಿ. ಇಲ್ಲಿ ಹೊಸದಾಗಿ ಕಟ್ಟಿರುವಂತಹ ಶಿಕ್ಷಣ ಇಲಾಖೆಯವರೇ ಕಟ್ಟಿರುವಂತಹ ವೈದ್ಯಕೀಯ ಕಾಲೇಜು, ಅದನ್ನು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಕಾಲೇಜನ್ನು ಕಟ್ಟುವಂತಹ ಸಾಮರ್ಥ್ಯ ಇರುವಂತಹ ಅವರಿಗೆ ಹೊರಭಾಗದ ಕಾಂಪೌಂಡು ಲಕ್ಷಾಂತರ ರೂಪಾಯಿ ಖರ್ಚಾಗುವಂಥದ್ದು ಕಾಂಪೌಂಡನ್ನ ಸರಿ ಮಾಡಿದರೆ ಇಂತಹ ಬಲಿಗಳಾಗ್ತಿರಲಿಲ್ಲ. ಈ ಬಲಿಗೆ ಸರ್ಕಾರವೇ ನೇರ ಹೊಣೆಯನ್ನು ಹೊರಬೇಕಾಗಿದೆ. ಯಾಕಂದರೆ ಸರ್ಕಾರದ ದಿವ್ಯ ನಿರ್ಲಕ್ಷ್ಯ. ಈ ರೀತಿ ಅಷ್ಟರ ಮಟ್ಟಿಗೆ ಶಿಥಿಲಗೊಂಡಿರುವಂಥ ಕಾಂಪೌಂಡ್ ಇದ್ರೂ ನೀರು ಒಳಭಾಗದಲ್ಲಿ ಮಳೆ ನೀರು, ಏನು ಮಳೆ ಬಂತು, ಆ ನೀರೆಲ್ಲ ಈ ಕಾಂಪೌಂಡ್ ಹತ್ರ ಬಂದು ಓವರ್ಫ್ಲೋ ಆದಾಗ ಕಾಂಪೌಂಡ್ ಆ ತಡೆಗೋಡೆ ತಡ್ಕೊಳಕ್ಕಾಗದೆ ಕಂಪ್ಲೀಟ್ಲಿ ಬಿದ್ದಿರುವಂಥದ್ದು ನೋಡ್ತಿದ್ದೀರಾ. ಆ ಒಳಗಡೆ ಭಾಗದಲ್ಲಿ ಪಿಲ್ಲರ್ ಹಾಕಿಬಿಟ್ಟಿರುವಂಥದ್ದು ಕಾಣಿಸ್ತಿರುವಂಥದ್ದು, ಅರ್ಧ ಬಿಟ್ಟಿರುವಂಥದ್ದು. ಮತ್ತು ತುಂಬ ಹಳೆಯ ಗೋಡೆ ಇದು. ಅಂದರೆ ಬೋರಿಂಗ್ ಆಸ್ಪತ್ರೆ ಇತಿಹಾಸ ಬೆಂಗಳೂರವ್ರಿಗೆ ಗೊತ್ತಿರುತ್ತೆ. ಆಲ್ಮೋಸ್ಟು 65-70 ವರ್ಷದ ಹಳೆಯ ಆಸ್ಪತ್ರೆ. ಅಂದರೆ ಒಳಭಾಗದಲ್ಲಿ ಕಲ್ಲಿನ ಕಟ್ಟಡದಾಗ ಇದು ಮಾಡಿದ್ದು ಬ್ರಿಟಿಷರ್ ಕಾಲದಲ್ಲಿ ಸೃಷ್ಟಿ ಆದಂತಹ ಆಸ್ಪತ್ರೆ ಅಂತಲೂ ಕೂಡ ಹೇಳ್ತಾರೆ. ಅಂತಹ ಆಸ್ಪತ್ರೆಯ ಕಾಂಪೌಂಡ್ ಅಷ್ಟು ವರ್ಷದಿಂದ ಕಲ್ಲಿನ ಕಾಂಪೌಂಡ್ ಆಗಿದ್ದರೆ ಅದು ಕ್ರಮೇಣ ಹಾಲೋ ಬ್ಲಾಕ್ಸಿಗೆ ಚೇಂಜ್ ಆಯಿತು, ಇಟ್ಟಿಗೆಯಿಂದ. ಈ ಎಲ್ಲ ಕಾರಣಗಳಿಂದ ಈಗ ಇದು ಬಿದ್ದಿರುವಂಥದ್ದು. ಬಿದ್ದಂತಹ ಪರಿಣಾಮ 7 ಜನ ಮೃತಪಟ್ಟಿದ್ದಾರೆ. ಈಗ ಸರ್ಕಾರ ಪರಿಹಾರ ಘೋಷಣೆ ಮಾಡೋದ್ರ ಜೊತೆಗೆ ಇದಕ್ಕೆ ಶಾಶ್ವತ ಪರಿಹಾರನ ಕಂಡುಹಿಡ್ಕೊಳ್ಳುವಂಥ ಕೆಲಸ ಮಾಡಬೇಕು. ಒಬ್ಬರ ಮೇಲೆ ಒಬ್ಬರು ಹೊರೆ ಹಾಕೋದು, ಅಥವಾ ಇದು ನಮ್ಮ ಇಲಾಖೆ GBA ಕೂಡ ಇದ್ರ ಬಗ್ಗೆ ಗಮನ ಹರಿಸಬೇಕು. ಯಾಕಂದರೆ ಇಡೀ ರಸ್ತೆಯಲ್ಲಿ ಫುಟ್ಪಾತ್ ವ್ಯಾಪಾರ ಆಗುತ್ತೆ. ಫುಟ್ಪಾತ್ ವ್ಯಾಪಾರಿಗಳಿಗೆ ಸರ್ಕಾರ ರೂಲ್ಸ್ ಇದೆ. ಅಂದರೆ ಬದಿ ವ್ಯಾಪಾರಿಗಳು ತಳ್ಳೋ ಗಾಡೀಲಿ ಮಾತ್ರ ಮಾರಾಟ ಮಾಡಬೇಕು, ರೋಡನ್ನ ಫುಟ್ಪಾತ್ನ ಆವರಿಸ್ಕೊಂಡು ಬಂದ್ ಮಾಡಿ ವ್ಯಾಪಾರ ಮಾಡಬಾರ್ದು ಅಂತ ರೂಲ್ಸ್ ಕೂಡ ಮಾಡಿದ್ದಾರೆ. ಆದರೆ ಈ ರೂಲ್ಸ್ಗಳನ್ನ ಯಾರೂ ಫಾಲೋ ಮಾಡ್ತಿಲ್ಲ. ಅಧಿಕಾರಿಗಳು ಕಣ್ಮುಚ್ಚಿ ಕೂತ್ಕೊಂಡಿದ್ದಾರೆ ಅಂತ ಪ್ರಶ್ನೆ ಕೂಡ ಇಲ್ಲಿ ಕಾಣುವಂಥದ್ದು. ಯಾಕಂದರೆ ಅವರಿಗೆ ಅವಕಾಶ ಕೊಟ್ಟಿರಲಿಲ್ಲ ಅಂದರೆ 7 ಜನ ಅವ್ರು ಹೊಟ್ಟೆ ಪಾಡು, ಹೌದು ನಿಜ ಜೀವನ ಮಾಡಬೇಕು ಅಂದರೆ ಅವರು ಇಲ್ಲಿ ವ್ಯಾಪಾರ ಮಾಡಲೇಬೇಕು. ಆದರೆ ಇಂತಹ ಕೆಟ್ಟ ಪರಿಸ್ಥಿತಿ, ಅಂದರೆ ಇಂಥ ಕೆಟ್ಟ ಕಾಂಪೌಂಡ್ ಪಕ್ಕದಲ್ಲಿ ವ್ಯಾಪಾರ ಮಾಡೋದ್ರಿಂದ ಈ ರೀತಿ ಬಲಿ ಆದರೆ ಅವರ ಕುಟುಂಬಕ್ಕೆ ಹೊಣೆ ಯಾರು ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಮು ಜೊತೆಗೆ ಮಾರುತಿ, ಪಬ್ಲಿಕ್ TV, ಬೆಂಗಳೂರು.